ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕತೆ ಬರುವ ಹಿಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಕಡೆ ಅಜಿತ್ ಭೂಮಿ ಸ್ಟೇಷನ್ ಇಂದ ಬರ್ತಾರೆ. ಫಸ್ಟ್ ಭೂಮಿ ಬರ್ತಾಳೆ, ಯಾಕೆಂದ್ರೆ ಸ್ಟೇಷನ್ ಅಲ್ಲಿ ಇಬ್ರು ಇವಳನ್ನ ಬೈಕ್ ಇಂದ ಬೀಳ್ತಾ ಇರ್ತಾಳೆ. ಪಾಪ ಸೀರೆ ಸೆರಗ್ಸಿಗೆ ಹಾಕೊಂಡು ಅದನ್ನ ತಕ್ಷಣ ಹಿಡ್ಕೊಂಡು ಅಜಿತ್ ಕಾಪಾಡಿರ್ತಾರೆ. ಅದಕ್ಕೆ ಭೂಮಿ ಸಾಹೇಬ್ರು ಇಲ್ಲಿ ದಾರಿನಲ್ಲಿ ನನ್ ಸೆರಗಿಡಿಯಕ್ ಬಂದಿದ್ದೀರಾ ಅಂತ ಹೇಳಿ ತಪ್ಪಾಗಿ ಭಾವಿಸ್ಕೊಂಡು ಊದ್ಕೊಂಡಿರ್ತಾಳೆ. ಸತ್ಯನ ಬಂದು ಏನಪ್ಪಾ ಇಬ್ರು ಕೋಲ್ಡ್ ವಾರ್ ನಡೀತಾ ಇದೆಯಲ್ಲ, ಏನ್ ಕತೆ ಅಂತ ಹೇಳಿ ದಯಾನಂದ್ ಅವ್ರನ್ನ ಕೇಳಿದಾಗ, ಗೊತ್ತಿಲ್ಲ ಸಾಹೇಬ್ರೆ, ನಂಗೇನ್ ಗೊತ್ತ್ರಿ. ಸರಿ ಒಳಗ್ ಬರ್ತಾನೆ. ಒಳಗ್ ಬಂದು ಸತ್ಯನ ಕೇಳಿದಾಗ, ಏನ ಅಜಿತ, ಯಾಕೆ ಇಬ್ರು ಮುನ್ಸ್ಕೊಂಡಿದಿರಲ್ಲ? ಸತ್ಯನ ಇವಳು ಏನ್ ತಿಳ್ಕೊಂಡಿದ್ದಾಳೆ ಅಂತ ನನ್ನನ್ನ ಅಜಿತ್ ಹೇಳ್ತಾನೆ. ಅದಂತ ಸತ್ಯನನ್ ಜೊತೆ, ಅಲ್ಲ ನಾನು ಏನು ಪಾಪ ಬಿದ್ದೋಗ್ತಾಳಲ್ಲ, ಪ್ರಾಣ ಹೋದತ್ತು ಅಂತ ಹೇಳಿ ನಾನು ಕಾಪಾಡಿದ್ರೆ ಸೆರಗ್ ಬಿಟ್ಬಿಟ್ಟು ಅದನ್ನ ಅವ್ರ ಕೈ ಕೊಟ್ರೆ ಅಲ್ಲಿ ಬೀದಿಲಿ ನನ್ನ ಮೇಲೆ ಜಗಳಕ್ಕೆ ಬರ್ತಾಳೆ. ಇನ್ ಭಾವನೆಗಳಿಗೆ ಅರ್ಥನೇ ಇಲ್ವಾ ಸತ್ಯನ? ಅದಕ್ಕೆ ಸತ್ಯನ ಹೇಳ್ತಾರೆ, ಅಜಿತಾ ನೋಡು, ನೀನ್ ಬೇಕು ಅಂದ್ರು ಬೇಡ ಅಂದ್ರು ಆಯ್ತಾ, ಭೂಮಿಗೆ ಸೀತಾರಾಮ ಕಲ್ಯಾಣದ ದಿನ ತಾಳಿ ಕಟ್ಟಿದೀಯಾ, ಶಾಸ್ತ್ರೋಕ್ತವಾಗಿ 3 ಗಂಟೆ ಹಾಕಿದೀಯಾ, ಜನ್ಮ ಜನ್ಮಕ್ಕೂ ಕೂಡ ಅವಳೇ ನಿನ್ನ ಹೆಂಡತಿ ಅನ್ನೋದು ಕೂಡ ಖಚಿತ ಆಗಿದೆ. ಇನ್ನ ಬೇಡ ಅಂದ್ರೂ ಕೂಡ ನೀವು ಗಂಡ ಹೆಂಡ್ತೀನಿ ಅಪ್ಪ. ಸತ್ಯನ ಹಾಗಂತಿದ್ದಾಗೇನೆ ಅಜಿತ್ಗೆ ರೇಗ್ ಹೋಗ್ತದೆ. ಹಾಗಂತೀರಾ? ಏನ್ ಸತ್ಯನ ಯಾವಾಗ ನೋಡಿದ್ರು ಇದೇ ಮಾತಾಯ್ತು. ಭೂಮಿ ಅಷ್ಟ್ರಲ್ಲಿ ಟೀ ತಂದು ಕೊಡ್ತಾಳೆ. ಟೀ ತಂದು ಕೊಟ್ಬಿಟ್ಟು ಅಜಿತ್ ಮತ್ತೆ ಸತ್ಯನ ಇಬ್ರು ಮಾತನ್ನ ಕೇಳಿಸ್ಕೊಬಿಡ್ತಾಳೆ. ಭೂಮಿ ಇದ್ದವಳು, ನಾನು ಈ ಯಂತ್ರಮಾನವನ್ನ ನಾನು ಹಂಗೆ ಇದ್ರ ಮದ್ವೆ ಆಗೋದಿಲ್ಲ, ಈಗ 2 ಸರಿ ತಾಳಿ ಕಟ್ಟಿಸ್ಕೊಂಡು ಸಾಲ್ದ? ಅಜಿತ್ ಹೇಳ್ತಾನೆ, ನಾನು ಏನ್ ತಾಳಿ ಇಟ್ಕೊಂಡು ಓಡಾಡ್ತಿದ್ದೀನಿ ನೋಡು, ಕಟ್ತೀನಿ ಅಂತ ನಿನಗೆ ಅಂತೇಳಿ ಅಜಿತ್ ಹೇಳ್ತಾರೆ. ಸತ್ಯಣ್ಣ, ಅಪ್ಪ ಇಬ್ರು ಕೋಳಿ ಜಗಳ ನಿಲ್ಲಿಸ್ತೀರಾ? ಅಜಿತ್ ಕೇಳ್ತಾರೆ, ಯಾರು ಕೇಳಿದ್ದೆ ನಿನ್ಗೆ ಟೀ ತಗೋಬಾ ಅಂತ? ಭೂಮಿಗಾಗಂತಿದ್ದಾಗೇನೆ ಭೂಮಿ, ಏನೋ ತಲೆನೋವು ಅಂತ ತಗೊಂಡ್ ಬಂದೆ, ತಾಳಿ ಕುಡಿರಿ ಮೊದ್ಲು. ಟೀ ಇಟ್ಬಿಟ್ಟು ಹೋಗ್ತಾಳೆ. ಸರಿ ಲೇಟ್ ಆಗುತ್ತೆ ಅಂತ ಹೇಳಿ ಸತ್ಯಣ್ಣನ ಜೊತೆ ಬಂದಿರ್ತಾಳೆ ಮನೆಗೆ. ಬರ್ತಿದ್ದಾಗನೇ ಇಲ್ಲಾಗ್ಲೇ ಅಜ್ಜಿ ಎಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ, ಅದನ್ನ ಮತ್ತೊಮ್ಮೆ ಸ್ವಲ್ಪ ಭಾಗ ಹೇಳ್ತೀನಿ. ಇಲ್ಲಿ ಸ್ವಾಮೀಜಿ ಬಂದು ಯಾವುದೇ ಕಾರಣಕ್ಕೂ ಕೂಡ ಅಜಿತ್ತನ್ನ ಸ್ಪರ್ಶ ಮಾಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಇಲ್ಲ ಅಂದ್ರೆ ಪ್ರಾಣಕ್ಕೆ ಕಂಟಕ ಇದೆಯಂತೆ ಅಜಿತ್ಗೂ ಕೂಡ ಅಂತ ಹೇಳ್ಬಿಟ್ಟಿರ್ತಾರೆ. ಅಷ್ಟರಲ್ಲಿ ಅಜಿತ್ ಸ್ಟೇಷನ್ ಇಂದ ಬರ್ತಾರೆ. ಸ್ಟೇಷನ್ ಇಂದ ಬಂದವ್ರೆ ಅಜ್ಜಿನೇ ಮುಂದಾಗಿ, ನೋಡು ಅಜಿತ, ನೀನು ಸ್ವಾಮೀಜಿ ಬಂದು ಹೋಗಿದ್ರು, ಯಾವುದೇ ಕಾರಣಕ್ಕೂ ಕೂಡ ಭೂಮಿ ನೀನು ಒಂದೇ ರೂಮಲ್ಲಿ ಮಲಗಬೇಡಿ ಅನ್ನೋದೇ ತಡ. ಅಜಿತ್ ಇದ್ದಾನು, ಯಾಕಜ್ಜಿ, ಯಾಕೆ, ಯಾರು ಏನಾರು ಹೇಳಿ, ನಾನ್ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಗುರುಗಳು ಏನಿದ್ದಾರೆ ಅವ್ರು ಹೇಳಿದ್ರಷ್ಟೇ, ಅವ್ರ ಮಾತಲ್ದಲೆ ಬೇರೆ ಯಾರ್ಯಾರು ಹೇಳಿದ್ರೆ ನಾನು ನಂಬಕ್ ಸಿದ್ಧನಿಲ್ಲ. ಸಂಗೀತನೂ ಕೂಡ ಬೇಸರ ಮಾಡ್ಕೊಂಡು ನೋಡ್ತಾರೆ. ಈ ಕಡೆ ದೇವ್ಯಾನಿ ಇದ್ದವಳು, ಯಾಕೆಂದ್ರೆ ಅವಳಿಗೆ ಈ ಪ್ಲಾನ್ ಬಹಳ ಇಷ್ಟ ಆಗಿರುತ್ತೆ. ಪರವಾಗಿಲ್ವ ಮುತ್ಕಿ ಇಂಥ ಪ್ಲಾನ್ ಮಾಡಿದಾಳೆ ಅಂತ ಹೇಳಿ ಶಹಬಾಷ್ಗಿರಿ ಕೊಡ್ತಾ ಇರ್ತಾಳೆ ಅವಳ ಕೈಲಿ, ಅಶ್ವಿನಿ ಕೈಲಿ. ಅದಕ್ಕೆ ಹೇಳ್ತಾಳೆ ಅಜಿತ್ನಿಗೆ, ನೋಡು ಅಲ್ಲ ಕಂದ, ಈ ಒಳ್ಳೇದಕ್ಕೆ ತಾನೇ ಹೇಳ್ತಾ ಇರೋದು, ಮಲಗ್ಬೇಕು ಕಣಪ್ಪ ಎಲ್ಲ ಹೇಳ್ತಾರೆ. ಅಜ್ಜಿ ವಿಧವಾಗಿ ಹೇಳ್ತಾರೆ, ನೋಡು ಹಂಗ ಅನ್ಬೇಡ್ವೋ, ನಿನ್ ಪ್ರಾಣಕ್ಕೆ ತೊಂದ್ರೆ ಕಣೋ, ಇಬ್ರು ದೂರ ಇರ್ರೋ ರಾಮಣ್ಣನ ಅಂತಾರೆ. ಅಲ್ಲ ಕಣೋ, ನಿನಗೆ ಜ್ಯೋತಿಷಿಗಳಿಗೆ ಹೇಳೋದಾಗ್ಲಿ ಹಿರಿಯರು ಹೇಳೋದಾಗ್ಲಿ ನಿನ್ಗೇನ್ ಸ್ವಲ್ಪನಾದ್ರೂ ಗಮನನೇ ಬೇಡವಾ? ನಿನ್ಗೆ ಏನಂತ ಮಾತಾಡ್ತಿದ್ಯಾ ಅಜಿತ? ನಿನ್ ಹೇಳೋದಕ್ಕೆ ಹೇಳ್ತಾ ಇರೋದು, ನಿನಗ್ ತೊಂದ್ರೆ ಆಗುತ್ತೆ. ಅದಕ್ಕೆ ಮತ್ತೆ ಅಜಿತ್ ಹೇಳ್ತಾನೆ ಎಲ್ರಿಗೂ, ಯಾರು ಏನೇ ಹೇಳಿ ಯಾವುದೇ ಕಾರಣಕ್ಕೂ ನಾನು ಭೂಮಿ ಬಿಟ್ಟು ನಾನು ಯಾವ ಬೇರೆ ರೂಮಲ್ಲಿ ಮಲಗಕ್ ಸಿದ್ಧನಿಲ್ಲ. ನಾನು ಭೂಮಿ ಒಂದೇ ರೂಮಲ್ಲೇ ಮಲಗೋದು. ಇದ್ ಯಾರು ನನ್ಗೆ ಹೇಳಕ್ ಬರ್ಬೇಡಿ ಈ ವಿಚಾರದಲ್ಲಿ, ಬಾ ಭೂಮಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಇವ್ರ ಎಲ್ರು ಕೂಡ ಅನ್ಕೊಳ್ತಾ ಇರ್ತಾರೆ. ಅದ್ರಲ್ಲೂ ಮುಖ್ಯವಾಗಿ ಅಜ್ಜಿ, ದೇವ್ಯಾನಿ, ಅಶ್ವಿನಿ, ಅಪ್ಪು, ಅಯ್ಯೋ ನಮ್ ಪ್ಲಾನು ಫ್ಲಾಪ್ ಆಗ್ಬಿಡುತ್ತೆ, ಏನ್ ಮಾಡಿದ್ರು ಅಜಿತ್ತನ್ನು ಒಪ್ಸಕ್ಕಾಯ್ತಾ ಇಲ್ವಲ್ಲ ಅಂತ ಹೇಳಿ. ಜೊತೆಗೆ ಹೊಟ್ಟೆವರಿನೂ ಕೂಡ ದೇವ್ಯಾನಿಗೆ ಇಷ್ಟೊಂದು ಬಿಟ್ಟಿರ್ಲಾರ್ದಷ್ಟು ಬಾಂಧವ್ಯ ಬೆಳೆಸ್ಕೊಬಿಟ್ಟಿದ್ದಾನೆ ಅಂತ ಹೇಳಿ ಹೊಟ್ಟೆವರಿ ಪಟ್ಕೋತಾಳೆ ದೇವ್ಯಾನಿ. ಆದ್ರೆ ಅಜಿತ್ ಮಾತ್ರ ಯಾವುದೇ ಕಾರಣಕ್ಕೂ ಭೂಮಿನ ಬಿಟ್ಟು ಅವನು ದೂರ ಇರೋಕೆ ಇಚ್ಛೆನೇ ಇಲ್ಲ. ಆತ್ಮಪೂರ್ವಕವಾಗೇನೆ, ಬರೀ ಮೇಲ್ನೋಟಕ್ಕೆ ಅವ್ರ ಮುಂದೆ ನಟನೆ ಅಲ್ಲ ಅವನಿಗೆ. ಯಾಕೆಂದ್ರೆ ಹಿಂದೆ ಭೂಮಿ ಅವ್ರ ಮನೆಗೆ ಹೋದಂತ ಸಂದರ್ಭದಲ್ಲಿ ಬಿಲ ಒದ್ದಾಡಿರ್ತಾನೆ, ಮನೆಯಲ್ಲಿ ಇರ್ಲಿಕ್ಕಾಗದೆ, ರೂಮ್ನಲ್ಲಿ ಇರ್ಲಿಕ್ಕಾಗದೆ. ಹಾಗಾಗಿ ಅವನು ಆತ್ಮಪೂರ್ವಕವಾಗಿ ಭೂಮಿನ ಒಂದು ಕ್ಷಣನೂ ಕೂಡ ಬಿಟ್ಟಿರೋಕೆ ಅವನಿಗೆ ಇಚ್ಛೆ ಇಲ್ಲ. ಇಲ್ಲಿ ಇವನ್ ಪ್ರೀತಿ ಏನು ಅನ್ನೋದು ಅರ್ಥ ಆಗಿದೆ. ಎಲ್ಲರೂ ಕೂಡ ಗಪ್ಚಿಪ್ಪಾಗ್ತಾರೆ. ಆದ್ರೆ ಅಶ್ವಿನಿ, ದೇವ್ಯಾನಿ ಮಾತ್ರ ಅವ್ರ ಪ್ಲಾನ್ ಮುಂದುವರಿತಾನೆ ಇದೆ. ರೂಮ್ ನಲ್ಲಿ ಇಬ್ರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ. ನೋಡು,
ಹೇಗಾದ್ರೂ ಮಾಡಿ ಈ ಭೂಮಿನ ಈ ಮನೆಯಿಂದ ಎಲ್ರೂ ದ್ವೇಷ ಮಾಡೋಂಗ ಆಗ್ಬೇಕು, ಸಾಕಪ್ಪ ಅಂತ ಹೇಳಿ ಅವಳು ಓಡೋಗ್ಬೇಕು. ಯಾಕೆಂದ್ರೆ ನನ್ನ ಮಗಳು ಅಲ್ಲಿ ಸಂಕಟ ಪಡ್ತಾ ಇದ್ದು, ನನ್ನ ಮಗಳು ಬಾಳ್ ಕಿತ್ಕೊಂಡಿರೋಳು ಇವಳು. ಜೊತೆಗೆ ಅವನು ರಾಮಣ್ಣ ಇದಾನಲ್ಲ, ಅವನಿಂದಲೇ ದ್ವೇಷ ಶುರುವಾಗ್ಬೇಕು, ಅವನ ಮೇಲೂ ಕೂಡ ಸ್ವಲ್ಪ ತೀರ್ಸ್ಕೊಳ್ಳೋದಿದೆ. ಅದಕ್ಕೆ ಅಶ್ವಿನಿ ಕೇಳ್ತಾಳೆ, ಅಲ್ಲ ರಾಮಣ್ಣ ಎಲ್ಲ ರೀತಿನ ಸಪೋರ್ಟ್ ಮಾಡ್ತಾರೆ, ನೀವೇ ಅವ್ರ ಮೇಲೆ ದ್ವೇಷಕ್ಕಾಗುತ್ತೀರಾ? ಅದಕ್ಕೆ ದೇವೇನಿ ಹೇಳ್ತಾಳೆ, ಅದೆಲ್ಲ ಈಗ ನಿನಗೆ ಬೇಡ, ಆಮೇಲೆ ನಿನಗೆ ಕ್ಲಿಯರ್ ಮಾಡ್ತೀನಿ ಆ ವಿಷಯದ ಬಗ್ಗೆ. ಅದನ್ನ ನೋಡು, ಈಗ ಮಾತ್ರ ನಾವು ಆ ಭೂಮಿನ ಓಡಿಸೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಅಷ್ಟರಲ್ಲಿ ಶ್ರವಣ ಬಂದು ನಿಂತಿರ್ತಾನೆ. ತಕ್ಷಣ ಶಾಕ್ ಆಗ್ಬಿಡ್ತದೆ ದೇವ್ಯಾನಿಗೆ. ಹಿಂಗ ಅಂತಾಳೆ ಕಣ್ಣು. ಹಂಗಂತಿದ್ದಂಗೆ ಈ ಖತರ್ನಾಕು ಎಷ್ಟು ಬೇಗ ಎಚ್ಚೆತ್ಕೊಳ್ತಾಳೆ ಅಂದ್ರೆ, ಚಿಕ್ಕಮ್ಮ ನಮ್ಮಪ್ಪ ಇಷ್ಟು ಚೆನ್ನಾಗಿ ಕೋರ್ಟಲ್ಲಿ ವಾದ ಮಾಡ್ತಿದ್ರು ಗೊತ್ತಾ ಅಂತ ಹೇಳಿ ಶೂ ಹಚ್ಕೊಬಿಡ್ತಾಳೆ. ಅವ್ನು ಬಂದು ಶ್ರವಣ, ಅಯ್ಯೋ ನನ್ ಕಂದ, ಹೌದಾ ಅಷ್ಟು ಚೆನ್ನಾಗ್ ಮಾಡಿದ್ನ ಕಂದ. ದೇವ್ಯಾನಿ ಅದೇನು ಮಾತಾಡ್ತಾ ಇದ್ರಿ ನೀವಿಬ್ರು ಕೂಡ ಮಾತಾಡಿ ಅಂತ ಹೇಳಿ ಶ್ರವಣ್ ಅಂತಾರೆ. ದೇವ್ಯಾನಿದು ಏನಿಲ್ಲ, ಸುಮ್ಮನೆ ಟೈಮ್ ಪಾಸ್ ಅಷ್ಟೇ ಅಂತ ಹೇಳಿ ಇವಳು ನಾಟಕ ಹೊಡಿತಾಳೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಕೂಡ ಅನಂತ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ಸ್.